ಇಂದು ನಾವು ನಮ್ಮ ಆತ್ಮದ ಮೂಲತತ್ವದ ಕುರಿತು ದೇವರ ವಾಕ್ಯವನ್ನು ಹಂಚಿಕೊಳ್ಳೋಣ. ನಂಬಿಕೆಯ ಹಾದಿಯಲ್ಲಿ ನಡೆಯುವಾಗ ಕಣ್ಣಿಗೆ ಕಾಣುವ ತಮ್ಮ ದೈಹಿಕ ಜೀವನಕ್ಕಾಗಿ ಮಾತ್ರ ಜೀವಿಸುತ್ತಾ ಆತ್ಮಕ್ಕೆ ಸಂಬಂಧಿಸಿದ ವಿಷಯಗಳಿಂದ ತಪ್ಪಿಸಿಕೊಳ್ಳುವ ಅನೇಕ ಜನರನ್ನು ನಾವು ನೋಡಬಹುದು. ಎಷ್ಟಾದರೂ ನಮ್ಮ ಜೀವನದ ಮೂಲತತ್ವ ಏನೆಂದು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಾವು ದೈಹಿಕ ವಿಷಯಗಳನ್ನು ಮಾತ್ರ ನೋಡಿದರೆ ಮತ್ತು ಆತ್ಮದ ವಿಷಯಗಳನ್ನು ಕಡೆಗಣಿಸಿದರೆ ದೇವರನ್ನು ನಂಬಲು ನಮಗೆ ಕಷ್ಟವಾಗುತ್ತದೆ. ಅಪೊಸ್ತಲರು ದೇವರನ್ನು ನಂಬಿದ್ದರೂ ಈ ರೀತಿಯ ಹಿಂಸೆಯನ್ನು ಏಕೆ ಅನುಭವಿಸಿದರು? ದೇವರನ್ನು ನಂಬುವ ಜನರು ಅಂತಹ ಕಷ್ಟಗಳನ್ನು ಏಕೆ ಎದುರಿಸುತ್ತಾರೆ ಎಂದು ನಾವು ಯೋಚಿಸುತ್ತೇವೆ. ನಮ್ಮ ಮೂರನೇ ಆಯಾಮದ ದೃಷ್ಟಿಕೋನದಿಂದ ಮಾತ್ರ ನಾವು ಈ ಲೋಕವನ್ನು ನೋಡುತ್ತಾ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳದಿದ್ದರೆ ನಾವು ದೇವರನ್ನು ತಿಳಿದುಕೊಳ್ಳಲು ಅಥವಾ ಅವರ ಯೋಜನೆಯನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. ದುರದೃಷ್ಟವಶಾತ್ ಕಷ್ಟಗಳು ಇದ್ದಕ್ಕಿದ್ದಂತೆ ಬಂದಾಗ ನಾವು ಇಸ್ಕರಿಯೋತ ಯೂದನಂತೆ ನಮ್ಮ ನಂಬಿಕೆಯನ್ನು ಕಳೆದುಕೊಂಡು ದೇವರನ್ನು ಬಿಟ್ಟು ಹೋಗಬಹುದು ಮತ್ತು ನಾವು ಬೇರೆ ಆಯ್ಕೆಯಿಲ್ಲದೆ ಲೌಕಿಕ ಜೀವನದಲ್ಲಿ ಮುಳುಗಬಹುದು. ಈ ರೀತಿಯ ಶೋಚನೀಯ ಪರಿಸ್ಥಿತಿ ನಮಗೆ ಎಂದಿಗೂ ಸಂಭವಿಸಬಾರದು. ದೇವರು ಭೂಮಿಗೆ ಬಂದು ಮಾನವ ಕುಲದ ರಕ್ಷಣೆಗಾಗಿ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮನ್ನು ತಮ್ಮ ತೋಳಿನಲ್ಲಿ ಕರೆದುಕೊಂಡರು. ಸತ್ಯವೇದದ 66 ಪುಸ್ತಕಗಳ ಮೂಲಕ ಜನರಿಗೆ ಆತ್ಮದ ಲೋಕವು ಅಸ್ತಿತ್ವದಲ್ಲಿದೆ ಎಂದು ಕಲಿಸಲು ದೇವರು ಸ್ವತಃ ಬಂದರು ಮತ್ತು ತನ್ನ ಪ್ರವಾದಿಗಳನ್ನು ಸಹ ಕಳುಹಿಸಿದರು ಅಲ್ಲವೇ? ನಮಗೆ ಆತ್ಮದ ಬಗ್ಗೆ ತಿಳಿದಿಲ್ಲದಿದ್ದರೆ ನಾವು ಆರಾಧನೆಯ ದಿನವೂ ಶನಿವಾರವಿದ್ದರೂ ಅಥವಾ ಭಾನುವಾರವಿದ್ದರೂ ನನಗೆ ತೊಂದರೆ ಇಲ್ಲ. ಯಾವ ದಿನ ಆರಾಧನೆ ಮಾಡಿದರೂ ಸಮಸ್ಯೆ ಇಲ್ಲ. ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದರಲ್ಲಿ ತಪ್ಪೇನಿದೆ? ಇಡೀ ಲೋಕ ಅದನ್ನು ಆಚರಿಸುತ್ತದೆ. ಪಸ್ಕವನ್ನು ಬಿಟ್ಟು ಬಿಡುವುದರಲ್ಲಿ ತಪ್ಪೇನಿದೆ? ಸಬ್ಬತ್ ದಿನವನ್ನು ಬಿಟ್ಟು ಬಿಡುವುದರಲ್ಲಿ ತಪ್ಪೇನಿದೆ ಎಂದು ಯೋಚಿಸುತ್ತೇವೆ. ಮಾನವರು ದೈಹಿಕ ವಿಷಯಗಳನ್ನು ತಕ್ಷಣವೇ ಗ್ರಹಿಸಿಕೊಳ್ಳುತ್ತಾರೆ, ಆದರೆ ಅವರ ದೈಹಿಕ ದೃಷ್ಟಿಯಿಂದ ಅವರು ತಕ್ಷಣವೇ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಗ್ರಹಿಸಲು ಸಾಧ್ಯವಿಲ್ಲ. ಇಂದು ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವದಿಸಿದ್ದಾರೆ. ದೇವರು ನಮಗೆ ಪವಿತ್ರಾತ್ಮ ವರವನ್ನು ಅನುಗ್ರಹಿಸಿದರು ಎಂದು ಯಾರಾದರೂ ಹೇಳಿದಾಗ ಅವರಿಗೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಇಂದು ಮತ್ತೊಮ್ಮೆ ಆತ್ಮದ ಬಗ್ಗೆ ತಿಳಿದುಕೊಳ್ಳೋಣ. ನಂಬಿಕೆಯ ಪೂರ್ವಜರು ಹಸಿವು, ಬಾಯಾರಿಕೆ ಮತ್ತು ಒಂದು ಕಡಿಮೆ 40 ಏಟುಗಳ ನೋವನ್ನು ಏಕೆ ಅನುಭವಿಸಿದರು? ಅದಕ್ಕೆ ಕಾರಣ ಅವರು ದೇವರು ಬಹಿರಂಗಪಡಿಸಿದ ಆಧ್ಯಾತ್ಮಿಕ ಲೋಕವನ್ನು ಗ್ರಹಿಸಿಕೊಂಡಿದ್ದರು. ನಂಬುವವರು ಮತ್ತು ನಂಬಿಕೆಯಿಲ್ಲದವರ ನಡುವಿನ ವ್ಯತ್ಯಾಸವೆಂದರೆ ನಂಬುವವರು ಆಧ್ಯಾತ್ಮಿಕ ಲೋಕದ ಕಡೆಗೆ ಓಡುತ್ತಾರೆ, ಏಕೆಂದರೆ ಅವರು ಅದನ್ನು ನೋಡಬಹುದು. ಎಷ್ಟಾದರೂ ನಂಬಿಕೆಯಿಲ್ಲದವರು ದಿನಕ್ಕೆ 3 ಹೊತ್ತು ತಿನ್ನುವುದಕ್ಕೆ ಮಾರ್ಗವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ. ಅವರಿಗೆ ಆಧ್ಯಾತ್ಮಿಕ ಲೋಕ ಕಣ್ಣಿಗೆ ಕಾಣದಿರುವುದರಿಂದ ಅವರಿಗೆ ಆತ್ಮ ಅಸ್ತಿತ್ವದಲ್ಲಿದೆ ಎಂದು ತಿಳಿದಿಲ್ಲ. ಪ್ರಸಿದ್ಧ ರಾಜಕಾರಣಿಗಳು, ಪ್ರಸಿದ್ಧ ವಕೀಲರು, ಪ್ರಮುಖ ಪ್ರಾಧ್ಯಾಪಕರು, ತತ್ವಜ್ಞಾನಿಗಳು, ನಟರು, ಲೆಕ್ಕವಿಲ್ಲದಷ್ಟು ಜನರಿದ್ದಾರೆ. ಆದರೆ ಅವರನ್ನು ನೀವು ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ತೃಪ್ತರಾಗಿದ್ದೀರಾ ಎಂದು ಕೇಳಿದರೆ ಅವರು ಇಲ್ಲ ಎಂದು ಹೇಳುತ್ತಾರೆ. ಭೂಮಿಯ ಮೇಲೆ ಜೀವಿಸುವ ಎಲ್ಲ ಜನರು ಅತೃಪ್ತರಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ನಾನು ಕೂಡ ನನ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ಮತ್ತು ನೀವು ಸಹ ನಿಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದೀರಾ ಅಲ್ಲವೇ? ಲೋಕದಲ್ಲಿರುವ ಜನರಲ್ಲಿ ರಾಜರು ರಾಜನ ಪಾತ್ರವನ್ನು ನಿರ್ವಹಿಸುತ್ತಾರೆ, ಭಿಕ್ಷುಕರು ಭಿಕ್ಷುಕರ ಪಾತ್ರವನ್ನು ನಿರ್ವಹಿಸುತ್ತಾರೆ, ಅಧ್ಯಕ್ಷರು ಅಧ್ಯಕ್ಷರ ಪಾತ್ರವನ್ನು ನಿರ್ವಹಿಸುತ್ತಾರೆ, ಗೃಹಿಣಿಯರು ಗೃಹಿಣಿಯ ಪಾತ್ರವನ್ನು ಮತ್ತು ಗಂಡಂದಿರು ಗಂಡನ ಪಾತ್ರವನ್ನು ನಿರ್ವಹಿಸುತ್ತಾರೆ. ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದೇವೆ. ಈ ನಾಟಕೀಯ ಪ್ರದರ್ಶನವು ಕೊನೆಗೊಂಡಾಗ ನಾವೆಲ್ಲರೂ ನಮ್ಮ ಮೂಲತಃ ಜೀವನಕ್ಕೆ ಹಿಂದಿರುಗುತ್ತೇವೆ. ನಾನು ಆ ಪಾತ್ರವನ್ನು ನಿರ್ವಹಿಸಲು ಇಷ್ಟಪಡುತ್ತೇನೆ. ನಾನು ರಾಜನ ಕಿರೀಟವನ್ನು ಧರಿಸಿ ವೈಭವದಿಂದ ಬದುಕಲು ಬಯಸುತ್ತೇನೆ ಎಂದು ಕೆಲವೊಮ್ಮೆ ನಾವು ಯೋಚಿಸಬಹುದು.
ಆ ಪಾತ್ರವನ್ನು ನಿಮಗೆ ನಿರ್ವಹಿಸಲು ಕೊಡದಿದ್ದರೆ ನೀವು ಏನು ಮಾಡುವಿರಿ? ನಮಗೆ ನೀಡದ ಪಾತ್ರಗಳ ಕುರಿತು ಅಸೂಯೆ ಪಡುವ ಅಗತ್ಯವಿಲ್ಲ. ನಾವು ನಮಗೆ ಕೊಡಲಾದ ಪಾತ್ರವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು. ನಾವೆಲ್ಲರೂ ನಮ್ಮ ಪಾತ್ರಗಳನ್ನು ನಿರ್ವಹಿಸುತ್ತಾ ಈ ಭೂಮಿಯಲ್ಲಿ ಜೀವಿಸುತ್ತಿದ್ದೇವೆ. ನಮ್ಮ ಭೂಲೋಕದ ಜೀವನವು ಕೊನೆಗೊಂಡಾಗ ನಾವೆಲ್ಲರೂ ನಾವು ಬಂದ ಮೂಲ ಸ್ಥಳಕ್ಕೆ ಹಿಂದಿರುಗುತ್ತೇವೆ. ನಾವು ಮೂಲ ಲೋಕಕ್ಕೆ ಮತ್ತು ನಮ್ಮ ಮೂಲ ಸ್ಥಾನಕ್ಕೆ ಹಿಂತಿರುಗುತ್ತೇವೆ. ನಾವು ದೈಹಿಕ ಜೀವನದ ಮೇಲೆ ಮಾತ್ರ ಗಮನ ಕೊಡದೆ ನಾವು ಭವಿಷ್ಯದಲ್ಲಿ ಹೋಗಲಿರುವ ಮೂಲ ಲೋಕವಾದ ನಿತ್ಯ ಲೋಕವನ್ನು ಎದುರು ನೋಡೋಣ. ಜನರು ಆಧ್ಯಾತ್ಮಿಕ ಲೋಕವನ್ನು ಗ್ರಹಿಸಿಕೊಂಡರೆ ಅವರು ಎಂದಿಗೂ ಈ ದೈಹಿಕ ಜೀವನಕ್ಕೆ ಬಂದಿಯಾಗುವುದಿಲ್ಲ ಅಥವಾ ಲೋಕದ ದುರಾಶೆಗೆ ಅಂಟಿಕೊಳ್ಳುವುದಿಲ್ಲ. 2000 ವರ್ಷಗಳ ಹಿಂದೆ ಯೇಸು ಭೂಮಿಗೆ ಬಂದಾಗ ಅವರು ಶೀಘ್ರದಲ್ಲೇ ಕಣ್ಮರೆಯಾಗುವ ಈ ಭೂಮಿಯ ಮೇಲಿನ ವಸ್ತುಗಳಿಗಾಗಿ ಆಸಕ್ತಿಯುಳ್ಳವರು ಅಥವಾ ಅಧೀನರು ಆಗಬೇಡಿರಿ ಎಂದು ಹೇಳಿದರು. ಲೂಕ ಅಧ್ಯಾಯ 12ಕ್ಕೆ ಹೋಗುತ್ತಾ ನಮ್ಮ ಮೂಲತತ್ವ ಏನಾಗಿದೆ ಎಂದು ನೋಡೋಣ. ಲೂಕ ಅಧ್ಯಾಯ 12 ವಚನ 16 ಹೀಗೆ ಹೇಳುತ್ತದೆ. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ, ಜೀವವೇ, ಅನೇಕ ವರುಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ಈ ಐಶ್ವರ್ಯವಂತನು ಬುದ್ಧಿಹೀನನೆಂದು ಯೇಸು ಏಕೆ ಹೇಳಿದರು? ತನ್ನ ಜೀವನದ ಮೂಲತತ್ವ ಅವನ ಆತ್ಮ ಎಂದು ಐಶ್ವರ್ಯವಂತನಿಗೆ ತಿಳಿದಿರಲಿಲ್ಲ. ಅವನಿಗೆ ದೈಹಿಕ ವಸ್ತುಗಳಲ್ಲಿ ಮಾತ್ರ ಆಸಕ್ತಿ ಇತ್ತು. ಆದ್ದರಿಂದಲೇ ಯೇಸು ಬುದ್ಧಿಹೀನನು ನೀನು ಎಂದು ಹೇಳಿದರು. ಅವನು ತನ್ನ ಪಾತ್ರವನ್ನು ಮಾತ್ರ ನಿರ್ವಹಿಸುತ್ತಿದ್ದ. ಅವನು ಎಲ್ಲವೂ ತನ್ನದೆಂದು ಯೋಚಿಸಿದನು. ಅದು ನಿಜವಾಗಿದ್ದರೆ ಸತ್ತ ನಂತರ ಅವನು ತನ್ನ ವಸ್ತುಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಬೇಕಿತ್ತು, ಅಲ್ಲವೇ? ನಾವು ಬೆತ್ತಲೆಯಾಗಿ ಬರುತ್ತೇವೆ ಮತ್ತು ಬೆತ್ತಲೆಯಾಗಿ ಹೋಗುತ್ತೇವೆ ಎಂಬ ಮಾತಿದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ತಾನು ಸತ್ತಾಗ ಶವಪೆಟ್ಟಿಗೆಯಿಂದ ಅವನ ಕೈಗಳನ್ನು ಹೊರಗೆ ಹಾಕಬೇಕೆಂದು ವಿನಂತಿಸಿಕೊಂಡನಲ್ಲವೇ? ಅವನು ಶವಪೆಟ್ಟಿಗೆಯಿಂದ ತನ್ನ ಕೈಗಳನ್ನು ಹೊರಗೆ ಹಾಕಬೇಕೆಂದು ಏಕೆ ಕೇಳಿಕೊಂಡನು? ಅವನು ಇಡೀ ಪ್ರಪಂಚವನ್ನು ಗೆದ್ದಂತೆ ತೋರುತ್ತಿತ್ತು ಮತ್ತು ಇಡೀ ಭೂಮಿಯನ್ನು ತಾನೇ ನುಂಗಿದಂತೆ ತೋರುತ್ತಿತ್ತು. ಆದರೆ ಕೊನೆಯಲ್ಲಿ ಅವನ ಖಾಲಿ ಕೈಗಳು ಮಾತ್ರ ಉಳಿದಿತ್ತು. ಅವನು ತೆಗೆದುಕೊಂಡು ಹೋಗುವಂಥದ್ದು ಏನೂ ಇರಲಿಲ್ಲ. ನೀವು ಸಾಯುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಜನರಿಗೆ ಕಲಿಸುವುದಕ್ಕಾಗಿ ಅವನು ಶವಪೆಟ್ಟಿಗೆಯಿಂದ ಕೈಗಳನ್ನು ಹೊರಗೆ ಹಾಕುವಂತೆ ಹೇಳಿದನು. ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು? ಅದನ್ನು ಇಲ್ಲೂ ಸಹ ನೋಡಬಹುದು, ಅಲ್ಲವೇ? ಐಶ್ವರ್ಯವಂತನು ತನ್ನಷ್ಟಕ್ಕೆ ತಾನೇ ಹೀಗೆ ಯೋಚಿಸಿದನು, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ. ನನ್ನ ಕಣಜಗಳನ್ನು ಕಿಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ಜೀವವೇ, ಅನೇಕ ವರುಷಗಳಿಗೆ ಬೇಕಾದಷ್ಟು ಸರಕು ನನಗೆ ಬಿದ್ದದೆ. ನಾನು ವಿಶ್ರಮಿಸುವೆನು, ಊಟ ಮಾಡುವೆನು, ಕುಡಿಯುವೆನು, ಸುಖ ಪಡುವೆನು. ಐಶ್ವರ್ಯವಂತನು ತನ್ನ ಆತ್ಮದ ಬಗ್ಗೆ ಸ್ವಲ್ಪವೂ ಯೋಚಿಸಲಿಲ್ಲ. ಅವನು ಬುದ್ಧಿಹೀನನೆಂದು ಯೇಸು ಹೇಳಿದಕ್ಕೆ ಇದು ಮೊದಲ ಕಾರಣವಾಗಿದೆ. ಮತ್ತು ಅವನು ಬುದ್ಧಿಹೀನನೆಂದು ಹೇಳಲು ಇನ್ನೊಂದು ಕಾರಣವು, ಒಂದು ದಿನ ಅವನ ಪ್ರಾಣವನ್ನು ಅವನ ಕಡೆಯಿಂದ ಕೇಳುವರು ಎಂದು ಐಶ್ವರ್ಯವಂತನಿಗೆ ತಿಳಿದಿರಲಿಲ್ಲ. ಮೂರನೆಯ ಕಾರಣವು, ಅವನು ಆಧ್ಯಾತ್ಮಿಕ ಲೋಕಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವ ಬದಲು ಅವನು ಈ ಭೂಮಿಯ ಮೇಲೆ ಆನಂದಿಸಬಹುದಾದ ವಸ್ತುಗಳನ್ನು ಸಿದ್ಧ ಮಾಡಲು ತನ್ನ ಜೀವಿತಾವಧಿಯನ್ನು ಕಳೆಯುತ್ತಿದ್ದನು. ಆದ್ದರಿಂದ ಸಾಮ್ಯದಲ್ಲಿ ಯೇಸು
ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು ಎಂದು ಹೇಳಿದರು. ಕೇಳುವರು ಎಂಬ ಪದವನ್ನು ಕರೆಸಿಕೊಳ್ಳುವುದು ಎಂಬ ಪದದೊಂದಿಗೆ ಬದಲಾಯಿಸಿಕೊಳ್ಳಬಹುದು ಅಲ್ಲವೇ? ಹಾಗಾಗಿ ಇಂದಿನ ಪ್ರಸಂಗದ ಶೀರ್ಷಿಕೆಯು ಇದ್ದಕ್ಕಿದ್ದಂತೆ ಹಿಂದಕ್ಕೆ ಕರೆಸಿಕೊಳ್ಳುವುದು ಎಂದಾಗಿದೆ. ಒಬ್ಬ ಡೈರೆಕ್ಟರ್, ನಿನ್ನ ನಟನೆ ಚೆನ್ನಾಗಿಲ್ಲ, ಹಾಗಾಗಿ ಇಂದು ನಿನ್ನ ಕೊನೆಯ ದಿನವಾಗಿದೆ. ಇಂದಿನಿಂದ ಬೇರೆಯವರು ನಿನ್ನ ಪಾತ್ರವನ್ನು ನಿರ್ವಹಿಸುತ್ತಾರೆ, ಆದ್ದರಿಂದ ಇಂದಿಗೆ ನಿನ್ನ ಪಾತ್ರ ಮುಗಿಯಿತು ಎಂದು ಹೇಳಿದರೆ ಹೇಗಿರುತ್ತದೆ? ಅವರು ಆ ಪಾತ್ರವನ್ನು ನಿರ್ವಹಿಸಲು ತಮ್ಮ ಎಲ್ಲ ಶಕ್ತಿಯನ್ನು ಹಾಕಿದ್ದರೂ ಸಹ ಅವರು ಅದನ್ನು ನಿಲ್ಲಿಸಬೇಕಾಗುತ್ತದೆ. ಈ ಕಾರಣದಿಂದಾಗಿ ನಾವು ಎಲ್ಲವನ್ನು ಮುಂಚಿತವಾಗಿ ಸಿದ್ಧ ಮಾಡುವ ಬುದ್ಧಿವಂತ ವ್ಯಕ್ತಿಯಾಗಬೇಕೆಂದು ಯೇಸು ಹೇಳಿದರು. ಹಾಗಾಗಿ ನಮ್ಮನ್ನು ಇದ್ದಕ್ಕಿದ್ದಂತೆ ಹಿಂದಕ್ಕೆ ಕರೆಸಿಕೊಳ್ಳುವಾಗ ನಾವು ಗಾಬರಿಗೊಳ್ಳುವುದಿಲ್ಲ. ನಮ್ಮೆಲ್ಲರನ್ನು ಹಿಂದಕ್ಕೆ ಕರೆಸಿಕೊಳ್ಳಲಾಗುವುದು. ನಮ್ಮನ್ನು ಕರೆಸಿಕೊಳ್ಳುವುದರಲ್ಲಿ ವ್ಯತ್ಯಾಸವಿರುತ್ತದೆ. ಕೆಲವು ಜನರನ್ನು ಯುದ್ಧದ ಮೂಲಕ, ಕೆಲವರನ್ನು ರೋಗದ ಮೂಲಕ ಮತ್ತು ಕೆಲವು ಜನರನ್ನು ಅಪಘಾತದ ಮೂಲಕ ಕರೆಸಿಕೊಳ್ಳಲಾಗುತ್ತದೆ. ಈ ಲೋಕದಲ್ಲಿ ಜನಿಸಿದ ಎಲ್ಲ ಜನರು ದೇವರು ಅವರನ್ನು ಮರಳಿ ಕರೆಸಿಕೊಳ್ಳುವ ಕ್ಷಣವನ್ನು ಖಂಡಿತವಾಗಿ ಎದುರಿಸಬೇಕಾಗುತ್ತದೆ. ಆ ಕ್ಷಣದಲ್ಲಿ ಕೆಲವು ಜನರು ಗಾಬರಿಗೊಳ್ಳುತ್ತಾರೆ ಮತ್ತು ಇತರ ಜನರು ಸಂತೋಷ ಪಡುತ್ತಾರೆ. ಕೆಲವರು ಕೊನೆಗೂ ನಾನು ದೇವರು ಇರುವ ಅದ್ಭುತ ಲೋಕಕ್ಕೆ ಹೋಗುತ್ತಿದ್ದೇನೆ ಎಂದು ಸಂತೋಷ ಪಡುತ್ತಾರೆ. ಒಂದು ಜನಪ್ರಿಯ ಹಾಡಿನ ಸಾಹಿತ್ಯ ಹೀಗಿದೆ: ನನ್ನ ವಯಸ್ಸು ಕೇವಲ 30, ಆದ್ದರಿಂದ ಮರಣದೂತನು ಬಂದಾಗ ನಾನು ಬರುವುದಿಲ್ಲವೆಂದು ಅವನಿಗೆ ಹೇಳು, ಏಕೆಂದರೆ ನಾನು ನನ್ನ ಹೆಮ್ಮೆಯನ್ನು ಕಳೆದುಕೊಳ್ಳುವೆನು. ಈಗ ನಾನು ಹೋಗುವ ಸಮಯವಲ್ಲ ಎಂದು ಅವನಿಗೆ ಹೇಳು. ವಾಸ್ತವದಲ್ಲಿ ನಾವು ಅದನ್ನು ಹೇಳುವ ಸ್ಥಾನದಲ್ಲಿಲ್ಲ. ನಮ್ಮನ್ನು ಹಿಂದಕ್ಕೆ ಕರೆಸಿಕೊಂಡರೆ ರಾತ್ರಿಯಲ್ಲಿ ನಿದ್ದೆ ಮಾಡುವಾಗಲೂ ನಾವು ಹಿಂತಿರುಗಬೇಕು. ಸಹಜವಾಗಿ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಂಗತಿಗಳು ನಡೆಯುತ್ತವೆ. ಆದರೆ ಜನರು ನಿರಂತರವಾಗಿ ಬುದ್ಧಿಹೀನರಾಗುತ್ತಾ ಆತ್ಮಕ್ಕಾಗಿ ಸಿದ್ಧ ಮಾಡಿಕೊಳ್ಳದೇ ಇದ್ದಾರೆ. ಎಷ್ಟಾದರೂ ಪ್ರಪಂಚದಾದ್ಯಂತ ಸಬ್ಬತ್ ದಿನವನ್ನು ಆಚರಿಸುವ ನಮ್ಮ ಎಲ್ಲ ಚ್ಯೂನಿನ ಸದಸ್ಯರು ನಿಜವಾಗಿಯೂ ಧನ್ಯರು. ನೀವು ಈಗ ಎಲ್ಲವನ್ನು ಸಿದ್ಧ ಮಾಡುತ್ತಿಲ್ಲವೇ? ಲೋಕವು ಸಿದ್ಧ ಮಾಡುತ್ತಿಲ್ಲವಾದರೂ ನಾವು ಪ್ರತಿದಿನ ನಮ್ಮ ಜೀವನಕ್ಕೆ ಬಹಳ ಅಗತ್ಯವಾದುದನ್ನು ಸಿದ್ಧ ಮಾಡುತ್ತಿದ್ದೇವೆ. ಅಪೊಸ್ತಲ ಪೌಲನು ಇಬ್ರಿಯರಿಗೆ ಅಧ್ಯಾಯ 9 ಯೇಸುವಿನ ಈ ವಾಕ್ಯಗಳನ್ನು ಬರೆದಿದ್ದಾನೆ. ಇಬ್ರಿಯರಿಗೆ ಅಧ್ಯಾಯ 9 ವಚನ 27 ನೋಡೋಣ. ಒಂದೇ ಸಾರಿ ಸಾಯುವುದು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ, ಒಂದೇ ಸಾರಿ ಸಾಯುವುದು ಎಂಬುದನ್ನು ಇಂದಿನ ಶೀರ್ಷಿಕೆಯಾಗಿ ಹೇಳಿದರೆ ಅದು ಹಿಂದಕ್ಕೆ ಕರೆಸಿಕೊಳ್ಳುವುದು ಎಂದಾಗುತ್ತದೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಮನುಷ್ಯನು ಕರೆಸಿಕೊಳ್ಳಲು ಆಮೇಲೆ ನ್ಯಾಯ ತೀರ್ಪಿಗೆ ನೇಮಕವಾಗಿದ್ದಾನೆ. ಇದು ನರಕಕ್ಕೆ ಹೋಗುವ ತೀರ್ಪಾಗಿದೆಯಾ ಅಥವಾ ಪರಲೋಕಕ್ಕೆ ಹೋಗುವ ತೀರ್ಪಾಗಿದೆಯಾ? ಇದು ಮುಖ್ಯವಾಗಿದೆ. ಈ ಕ್ಷಣದಲ್ಲಿಯೂ ಸಹ ನಮ್ಮ ಭವಿಷ್ಯವಾಗಿರುವ ಪರಲೋಕ ರಾಜ್ಯಕ್ಕಾಗಿ ಸಿದ್ಧ ಮಾಡಿಕೊಳ್ಳಲು ನೀವು ಮತ್ತು ನಾನು ನಮ್ಮ ಸಮಯ, ಉತ್ಸಾಹ ಮತ್ತು ಶ್ರಮವನ್ನು ಕಳೆಯುತ್ತಾ ಜೀವಿಸುತ್ತಿದ್ದೇವೆ. ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಿಸಿದಂತೆ ದೇವರು ಈಗ ನಮಗಾಗಿ ಏನನ್ನು ಸಿದ್ಧ ಮಾಡುತ್ತಿದ್ದಾರೆ? ಅವರು ನಮಗಾಗಿ ನಿತ್ಯ ಬಾಧ್ಯತೆಯ ನಿವಾಸವನ್ನು ಮತ್ತು ರಾಜವಂಶದ ಯಾಜಕರ ಸ್ಥಾನವನ್ನು ಸಿದ್ಧ ಮಾಡುತ್ತಿದ್ದಾರೆ. ದೇವರು ಈಗ ನಮಗಾಗಿ ಕಾಯುತ್ತಿದ್ದಾರೆ. ಭೂಮಿಯ ಮೇಲಿನ ಪಾತ್ರವು ಮುಗಿದ ತಕ್ಷಣವೇ ಹಿಂತಿರುಗಿ ಬನ್ನಿ, ನಾನು ನಿಮಗಾಗಿ ಪರಲೋಕದಲ್ಲಿ ಕಿರೀಟವನ್ನು ಸಿದ್ಧ ಮಾಡಿದ್ದೇನೆ, ಅದು ಎಂದಿಗೂ ಕಣ್ಮರೆಯಾಗುವುದಿಲ್ಲ. ನಾವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ನಿಮ್ಮಲ್ಲಿ ಕೆಲವರು, ಈ ವರ್ಷ ನನಗೆ 1 ವರ್ಷ ಹೆಚ್ಚಾಯಿತು, ನಾನು ನಿಷ್ಪ್ರಯೋಜಕನಾಗುತ್ತಿದ್ದೇನೆ ಎಂದು ಯೋಚಿಸುತ್ತಾರೆ. ನೀವು ಏಕೆ ಹಾಗೆ ಯೋಚಿಸುತ್ತೀರಿ ಎಂದು ಗೊತ್ತಿಲ್ಲ. ಇದು ಲೋಕದ ಜನರು ಯೋಚಿಸುವ ರೀತಿಯಾಗಿದೆ. ನಾವು ಚ್ಯೂನಿನ ಮಕ್ಕಳು. ದೇವರು ಸಿದ್ಧ ಮಾಡಿರುವ ಪರಲೋಕದ ಬಗ್ಗೆ ಯೋಚಿಸಿದಾಗ ನಮಗೆ ಎಷ್ಟು ಸಂತೋಷವಾಗುತ್ತದೆ. ನಮಗೆ ವಯಸ್ಸಾದಂತೆ ಪರಲೋಕ ರಾಜ್ಯವು ಹತ್ತಿರವಾಗುತ್ತದೆ ಅಲ್ಲವೇ? ನಾವು ಶೀಘ್ರದಲ್ಲೇ ದೇವರನ್ನು ಸಂಧಿಸುತ್ತೇವೆ. ಇದು ಉಲ್ಲಾಸದಾಯಕವಲ್ಲವೇ? ದೇವರು ಶೀಘ್ರದಲ್ಲೇ ನಮ್ಮನ್ನು ಕರೆದರೆ ಪರಲೋಕದ ದ್ವಾರಗಳು ವಿಶಾಲವಾಗಿ ತೆರೆಯುತ್ತವೆ. ನಾವು ದ್ವಾರಗಳ ಮೂಲಕ ಪ್ರವೇಶಿಸಿದಾಗ ಕೋಟ್ಯಾಂತರ ದೇವದೂತರು
ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ನೀವು ಬಹಳ ಪರಿಶ್ರಮ ಪಟ್ಟಿದ್ದೀರಾ ಎಂದು ಹೇಳುತ್ತಾ ನಮ್ಮನ್ನು ಸ್ವಾಗತಿಸುತ್ತಾರೆ. ಈ ದೃಶ್ಯವನ್ನು ಯೋಚಿಸುತ್ತಾ ಅಪೊಸ್ತಲ ಪೌಲನು ಯಾವಾಗಲೂ ಸುವಾರ್ತೆ ಕಾರ್ಯವನ್ನು ಉತ್ಸಾಹದಿಂದ ನಿರ್ವಹಿಸಿದನು. ಹೊರಗಿನ ಹಿಂಸೆಗಳು ಮತ್ತು ಕಷ್ಟಗಳು ಅಪೊಸ್ತಲ ಪೌಲನ ನಂಬಿಕೆಯ ಮೇಲೆ ಪ್ರಭಾವ ಬೀರಲಿಲ್ಲ. ನೀವು ಮತ್ತು ನಾನು ಸಹ ಇದೇ ಸುವಾರ್ತೆಯ ಹಾದಿಯಲ್ಲಿ ನಡೆಯಬೇಕು. ಆದರೆ ಭೂಮಿಯಿಂದ ಕರೆಸಿಕೊಂಡ ನಂಬಿಕೆಯಿಲ್ಲದವರು ಭಯದಿಂದ ನಡುಗುತ್ತಾರೆ ಮತ್ತು ಸಾಯಲು ಭಯಪಡುತ್ತಾರೆ, ಏಕೆಂದರೆ ಅವರು ದಂಡಿಸಲ್ಪಡುತ್ತಾರೆಂದು ಅವರಿಗೆ ತಿಳಿದಿದೆ. ಆದರೆ ನಮ್ಮ ಕುರಿತು ಏನಾಗಿದೆ? ದೇವರು ನಮ್ಮನ್ನು ಹಿಂದಕ್ಕೆ ಕರೆದಾಗ ನಾವು ಎಷ್ಟು ಸಂತೋಷ ಪಡುತ್ತೇವೆ. ದೇವರು ನಮ್ಮನ್ನು ಕರೆದಾಗ ನಂಬಿಕೆ ಇರುವ ಚಿಯೂನಿನ ಮಕ್ಕಳಾದ ನಾವು ಬಹಳ ಸಂತೋಷ ಪಡುತ್ತೇವೆ. ಅದು ಎಷ್ಟು ಸಂತೋಷಕರವಾದದ್ದು. ದೇವರು ತನ್ನ ಮಕ್ಕಳನ್ನು ಕರೆಸಿಕೊಂಡಾಗ ಮತ್ತು ನಂಬಿಕೆ ಇಲ್ಲದವರನ್ನು ಕರೆಸಿಕೊಂಡಾಗ ವ್ಯತ್ಯಾಸವಿರುತ್ತದೆ. ಅದಕ್ಕಾಗಿಯೇ ನಾವು ಈ ಭೂಮಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಅಲ್ಲವೇ? ದೇವರು ನಮಗೆ ಅವರ ಮಕ್ಕಳಾಗುವ ಹಕ್ಕನ್ನು ಅನುಗ್ರಹಿಸುವುದಾಗಿ ಹೇಳಿದರು. ನಾವು ಆ ರೀತಿಯ ಜೀವನವನ್ನೇ ಜೀವಿಸುತ್ತಿದ್ದೇವೆ. ಆತ್ಮದ ಬಗ್ಗೆ ಯೋಚಿಸದ ಜನರೆಲ್ಲರೂ ಬುದ್ಧಿಹೀನರಾಗಿದ್ದಾರೆ. ಅವರನ್ನು ಇದ್ದಕ್ಕಿದ್ದಂತೆ ಕರೆಸಿಕೊಳ್ಳಲಾಗುತ್ತದೆ. ಅವರು ಯಾವುದೇ ಸಿದ್ಧತೆ ಇಲ್ಲದೆ ಇದ್ದಕ್ಕಿದ್ದಂತೆ ಆ ಕ್ಷಣವನ್ನು ಎದುರಿಸಿದಾಗ ಅವರು ಅಳುತ್ತಾರೆ ಮತ್ತು ಗೋಳಾಡುತ್ತಾರೆ. ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುವುದು ಎಷ್ಟು ಆಶೀರ್ವಾದ ಉಳ್ಳದ್ದು. ಆಧ್ಯಾತ್ಮಿಕ ಲೋಕ ಇಲ್ಲದಿದ್ದರೆ ಅದು ಬೇರೆ ವಿಷಯ. ಎಷ್ಟಾದರೂ ಆಧ್ಯಾತ್ಮಿಕ ಲೋಕ ಖಂಡಿತವಾಗಿಯೂ ಅಸ್ತಿತ್ವದಲ್ಲಿದೆ. ಆ ಲೋಕ ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂದು ನಾವು ಸಂಪೂರ್ಣವಾಗಿ ನಂಬಬೇಕು. ನಂಬುವವರು ಮತ್ತು ನಂಬಿಕೆ ಇಲ್ಲದವರು ಇಬ್ಬರನ್ನು ದೇವರು ಹಿಂದಕ್ಕೆ ಕರೆಸಿಕೊಳ್ಳುತ್ತಾರೆ. ಆದರೆ ದೊಡ್ಡ ವ್ಯತ್ಯಾಸವೆಂದರೆ ಫಲಿತಾಂಶವಾಗಿದೆ. ದಯವಿಟ್ಟು ಇದನ್ನು ನೆನಪಿನಲ್ಲಿಡಿ. ಈ ವರ್ಷ ನಾವು ಎಂದಿಗೂ ಭೂಮಿಯ ಮೇಲಿನ ತಾತ್ಕಾಲಿಕ ಆನಂದ ಅಥವಾ ಕ್ಷಣಿಕ ಸುಖಗಳ ಶೋಧನೆಗೆ ಒಳಗಾಗಬಾರದು. ಆದರೆ ತಂದೆ ಮತ್ತು ತಾಯಿ ನಡೆಯುತ್ತಿರುವ ಪರಲೋಕ ರಾಜ್ಯದ ಹಾದಿಯಲ್ಲಿ ನಡೆಯಬೇಕು. ಪ್ರಕಟಣೆ ಅಧ್ಯಾಯ 20 ವಚನ 11. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ವಚನ 12. ಇದಲ್ಲದೆ ಸತ್ತವರಾದ ಕಂಡೆನು. ಈ ಭೂಮಿಯ ಮೇಲೆ ಜನರು ಸತ್ತಾಗ ನಾವು ಅವರನ್ನು ಸತ್ತು ಹೋದರು ಎಂದು ಹೇಳುತ್ತೇವೆ. ಆದರೆ ಆತ್ಮವು ಸಾಯುವುದಿಲ್ಲ. ಆತ್ಮಗಳಾದ ಸತ್ತವರಾದ ದೊಡ್ಡವರು ಚಿಕ್ಕವರು ಅವರು ಎಲ್ಲಿದ್ದರು? ಅವರು ದೇವರ ಸಿಂಹಾಸನ ಮುಂದೆ ನಿಂತಿದ್ದರು. ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ಏನಾಯಿತು? ನ್ಯಾಯ ತೀರ್ಪಾಯಿತು. ಒಂದೇ ಸಾರಿ ಸಾಯುವುದು, ಆಮೇಲೆ ಏನು? ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಇಲ್ಲಿ ಆತ್ಮಗಳು ನ್ಯಾಯ ತೀರ್ಪಿಗೆ ಒಳಗಾಗಲು ನಿಂತಿದ್ದಾರೆ. ಭೂಮಿಯ ಮೇಲೆ ಅಲ್ಪಾವಧಿಯ ನಾಟಕದಲ್ಲಿ ಪಾತ್ರವಹಿಸಿದ ಪರಲೋಕದ ಜೀವಿಗಳು ತಮ್ಮ ನಿಜವಾದ ಜೀವನಕ್ಕೆ ಮರಳಿದರು. ನಮ್ಮ ನಿಜವಾದ ಜೀವನವು ಪರಲೋಕದ ಜೀವಿಗಳ ಜೀವನವಾಗಿದೆ. ವಚನ 12 ಮತ್ತೊಮ್ಮೆ ಓದೋಣ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಇಲ್ಲಿ ಸತ್ತವರು ಎಂದರೆ ಇದ್ದಕ್ಕಿದ್ದಂತೆ ಕರೆಸಿಕೊಂಡವರಾಗಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಹೆಚ್ಚಿನ ಜನರು ಬುದ್ಧಿಹೀನರಂತೆ ಜೀವಿಸಿದರು ಮತ್ತು ಅವರ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ವಚನ 14. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬುವುದು ಎಷ್ಟು ಅದ್ಭುತವಲ್ಲವೇ? ನಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲು ದೇವರು ನಮಗೆ ದೀಕ್ಷಾಸ್ನಾನ ಎಂಬ ನಿಯಮವನ್ನು ಕೊಟ್ಟಿದ್ದಾರಲ್ಲವೇ? ಇನ್ನು ಒಂದು ಆತ್ಮವು ಬೆಂಕಿಯ ಕೆರೆಯನ್ನು ಪ್ರವೇಶಿಸುವ ಮೊದಲು ನಾವು ಬೋಧಿಸಬೇಕು ಮತ್ತು ಅವರಿಗೆ ಆಧ್ಯಾತ್ಮಿಕ ಲೋಕದ ಬಗ್ಗೆ ತಿಳಿಸಬೇಕು. ಹಾಗಾಗಿ ಅವರ ಹೆಸರುಗಳು ಸಹ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಇಲ್ಲದಿದ್ದರೆ ಅವರಿಗೆ ಏನಾಗುತ್ತದೆ? ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂದು ಹೇಳುತ್ತದೆ.
ಭವಿಷ್ಯದಲ್ಲಿ ಸಂಭವಿಸುವುದನ್ನು ಜನರಿಗೆ ತಿಳಿಸಲು ದೇವರು ಯೋಹಾನನಿಗೆ ಈ ಪ್ರಕಟಣೆಯನ್ನು ತೋರಿಸಿದರು ಅಲ್ಲವೇ? ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ದೇವರು ಹೇಳಿದರು. ಸಹೋದರ ಸಹೋದರಿಯರೇ, ಭೂಮಿಯ ಮೇಲಿನ ನಮ್ಮ ದೈಹಿಕ ಜೀವನವು ಅವಶ್ಯಕವಾಗಿದೆ. ಎಷ್ಟಾದರೂ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ನಿರ್ಲಕ್ಷಿಸುತ್ತಾ ಭೂಮಿಯ ಮೇಲಿನ ನಿಮ್ಮ ದೈಹಿಕ ಜೀವನವನ್ನು ಆನಂದಿಸುವುದು ತಪ್ಪಾಗಿದೆ. ಒಬ್ಬ ಬುದ್ಧಿಹೀನನು ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಮಾತ್ರ ಯೋಚಿಸುತ್ತಾನೆ, ಆದರೆ ಬುದ್ಧಿವಂತನು ತನ್ನ ಭವಿಷ್ಯದ ಬಗ್ಗೆ ಯೋಚಿಸುತ್ತಾನೆ ಎಂಬ ಬೋಧನೆಯನ್ನು ತಂದೆ ನಮಗೆ ಕೊಟ್ಟರು. ನೀವು ನಿಮ್ಮ ಭವಿಷ್ಯವನ್ನು ಎದುರು ನೋಡುತ್ತಾ ಆಧ್ಯಾತ್ಮಿಕ ಲೋಕಕ್ಕಾಗಿ ಸಿದ್ಧರಾಗಬೇಕೆಂದು ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವರು ಎಂದು ಬರೆಯಲಾಗಿದೆ. ಇಬ್ರಿಯರಿಗೆ ಅಧ್ಯಾಯ 9 ವಚನ 27 ಪ್ರಕಾರ ಜನರಿಗೆ ಯಾರು ಹೆಚ್ಚು ಅಗತ್ಯವಾಗಿದ್ದಾರೆ? ಕ್ರಿಸ್ತನು ಅವರಿಗೆ ಹೆಚ್ಚು ಅಗತ್ಯವಾಗಿದ್ದಾರೆ. ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಅಲ್ಲವೇ? ಅವರು ಎರಡನೆಯ ಸಾರಿ ಯಾರಿಗಾಗಿ ಕಾಣಿಸಿಕೊಳ್ಳುವರು? ಅವರನ್ನು ನಿರೀಕ್ಷಿಸಿಕೊಂಡಿರುವವರಿಗಾಗಿ ಕಾಣಿಸಿಕೊಳ್ಳುವರು. ಒಂದು ಕೋಳಿ ಮರಿಯು ಹೊಸ ಜೀವವನ್ನು ಹೊಂದಲು ತಾನಾಗಿಯೇ ತನ್ನ ಮೊಟ್ಟೆಯಿಂದ ಹೊರಬರಲು ಸಾಧ್ಯವಿಲ್ಲ. ಕೋಳಿ ಮರಿ ಇದನ್ನು ಒಂಟಿಯಾಗಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅದು ಮೊಟ್ಟೆಯಿಂದ ಹೊರಬರಲು ಸಮಯವಾದಾಗ ತಾಯಿಗೆ ಸಂಕೇತವನ್ನು ಕೊಡುತ್ತದೆ. ಅಮ್ಮ, ನಾನು ಈಗ ಹೊರಗೆ ಬರಲು ಸಿದ್ಧವಾಗಿದ್ದೇನೆ ಎಂದು ಹೇಳುವಂತೆ ಅದು ಮೊಟ್ಟೆಯ ಚಿಪ್ಪನ್ನು ತಟ್ಟುತ್ತದೆ. ಆಗ ತಾಯಿ ಕೋಳಿ ಅದನ್ನು ಕೇಳಿ ಮೊಟ್ಟೆಯ ಚಿಪ್ಪನ್ನು ಕುಕ್ಕಿ ರಂಧ್ರವನ್ನು ಮಾಡುತ್ತದೆ. ಈ ರೀತಿಯಾಗಿ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯಲ್ಲೂ ನಾವು ಐಕ್ಯತೆ ಮತ್ತು ಸಾಮರಸ್ಯದಿಂದ ಕೆಲಸ ಮಾಡಬೇಕು. ಇಬ್ರಿಯರಿಗೆ 9 ಪ್ರಕಾರ ನಾವಾಗಿಯೇ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಕ್ರಿಸ್ತನು ಈ ಭೂಮಿಗೆ ಎರಡನೆಯ ಸಾರಿ ಬರಬೇಕು. ಆದ್ದರಿಂದಲೇ ಸತ್ಯವೇದವು ಅವರು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವರು ಎಂದು ಹೇಳುತ್ತದೆ. ಇದೇ ವಚನಗಳು ಯೆಶಾಯ ಅಧ್ಯಾಯ 25 ವಚನ 9 ಕಂಡುಬರುತ್ತವೆ. ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಅವರು ಬರದಿದ್ದರೆ ನಾವು ಮತ್ತು ಎಲ್ಲಾ ಜನರು ಸ್ವತಃ ಸರಿಯಾದ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಇದ್ದಕ್ಕಿದ್ದಂತೆ ಕರೆಯುವಾಗ ನಾವು ಸಿದ್ಧರಾಗಿರಲು ನಮಗೆ ಯಾವುದೇ ಬುದ್ಧಿವಂತ ಮಾರ್ಗವಿಲ್ಲದ ಕಾರಣ ಅವರು ಕಡೆ ದಿನದಲ್ಲಿ ಈ ಭೂಮಿಗೆ ಬಂದು ನಮಗೆ ಬೋಧಿಸುವರೆಂದು ಸತ್ಯವೇದವು ಹೇಳುತ್ತದೆ. ಮೀಕಾ ಅಧ್ಯಾಯ 4 ನೋಡೋಣ. ಅಧ್ಯಾಯ 4 ವಚನ 1. ಅಂತ್ಯಕಾಲದಲ್ಲಿ, ಅಂದರೆ ಈ ಕಡೆ ಕಾಲದಲ್ಲಿ, ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು. ಹೊರಟು ಬಂದ ಬಹು ದೇಶಗಳವರು, ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ಏನು ಮಾಡುವನು? ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಮಗೆ ಕಲಿಸಲು ಅವರು ಸ್ವತಃ ಈ ಭೂಮಿಗೆ ಬರುತ್ತಾರೆ. ನಾವು ಏನು ಮಾಡುವೆವು? ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ನಮ್ಮನ್ನು ಇದ್ದಕ್ಕಿದ್ದಂತೆ ಕರೆಸಿಕೊಂಡರೆ ನಾವಾಗಿಯೇ ನಿಭಾಯಿಸಲು ನಮಗೆ ದಾರಿ ಇರುತ್ತಿರಲಿಲ್ಲ. ಆದ್ದರಿಂದಲೇ ಕ್ರಿಸ್ತನು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಕೊಡಲು ಮಾತ್ರವಲ್ಲ, ಆದರೆ ಅವರಿಗೆ ಕಲಿಸುವುದಕ್ಕೂ ಬರುವುದಾಗಿ ವಾಗ್ದಾನ ಮಾಡಿದರು. ಅವರು ನಮಗೆ ಪರಲೋಕದ ತಾಯಿಯ ಕುರಿತು, ಪಸ್ಕ ಹಬ್ಬ, ಸಬ್ಬತ್ ದಿನ, ರಕ್ಷಣೆ ಮತ್ತು ನಿತ್ಯ ಜೀವದ ಕುರಿತು ಕಲಿಸುತ್ತಾರೆ. ಪರಲೋಕದ ರಾಜವಂಶದ ಯಾಜಕರು ಮಹಿಮಾನ್ವಿತ ಕಿರೀಟವನ್ನು ಧರಿಸಲೆಂದು ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಎಲ್ಲಿಂದ? ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಎಲ್ಲ ಮಾನವರು ಇದ್ದಕ್ಕಿದ್ದಂತೆ ಕರೆಸಿಕೊಳ್ಳಲಾಗುವ ಮೊದಲು ಅವರು ನಮಗೆ ಕಲಿಸಲು ಭೂಮಿಗೆ ಬರುತ್ತಾರೆ. ಹಾಗಾಗಿ ನಾವು ಬುದ್ಧಿವಂತರಾಗಿ ಆಧ್ಯಾತ್ಮಿಕ ಲೋಕವನ್ನು ಸ್ವೀಕರಿಸಲು ಸಿದ್ಧರಾಗಬಹುದು. ನಾವು ಖಂಡಿತವಾಗಿಯೂ ಆತ್ಮವನ್ನು ಹೊಂದಿದ್ದೇವೆ. ಈ ಲೋಕದಲ್ಲಿ 7.7 ಶತಕೋಟಿ ಜನರಲ್ಲಿ ಹೆಚ್ಚಿನವರು ಆತ್ಮದ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುವುದಿಲ್ಲ.
ಸಭೆಗೆ ಹೋಗುತ್ತಾ ದೇವರನ್ನು ನಂಬುವುದಾಗಿ ಹೇಳಿಕೊಳ್ಳುವ ಜನರೂ ಕೂಡ ಭೂಮಿಯ ವಿಷಯಗಳನ್ನು ಆತ್ಮದ ವಿಷಯಕ್ಕಿಂತ ಮುಖ್ಯವೆಂದು ಪರಿಗಣಿಸುತ್ತಾರೆ. ಏನನ್ನೂ ಸೇರಿಸದೆ ಅಥವಾ ಏನನ್ನೂ ತೆಗೆದುಹಾಕದಿರುವುದು ಇದ್ದಕ್ಕಿದ್ದಂತೆ ಕರೆಸಿಕೊಳ್ಳುವುದಕ್ಕಾಗಿ ಸಿದ್ಧ ಮಾಡಿಕೊಳ್ಳುವ ಬುದ್ಧಿವಂತ ಮಾರ್ಗವಾಗಿದೆ ಎಂದು ದೇವರು ಹೇಳಿದ್ದಾರೆ. ಸತ್ಯವೇದದ 66 ಪುಸ್ತಕಗಳ ಮೂಲಕ ದೇವರು ಇದನ್ನು ನಮಗೆ ತಿಳಿಸಿದ್ದಾರಲ್ಲವೇ? ಸತ್ಯವೇದದ ಕೊನೆಯಲ್ಲಿ ದೇವರು ಏನೆಂದು ಹೇಳಿದರು? ಪ್ರಕಟಣೆ ಅಧ್ಯಾಯ 22 ವಚನ 18ರಲ್ಲಿ ದೇವರು ಸತ್ಯವೇದದ ವಾಕ್ಯಗಳಿಗೆ ಏನನ್ನೂ ಸೇರಿಸಬೇಡಿ ಮತ್ತು ಅವುಗಳಿಂದ ಏನನ್ನೂ ತೆಗೆದುಹಾಕಬೇಡಿ ಎಂದು ಹೇಳಿದ್ದಾರೆ. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇಂದು ಮತ್ತೊಮ್ಮೆ ಯೋಚಿಸಿದಾಗ, ಚಿಯೋನಿನಲ್ಲಿ ನಿಯಮಗಳನ್ನು ಪ್ರಕಟಿಸಿ ನಮ್ಮನ್ನು ರಕ್ಷಣೆಗೆ ಮುನ್ನಡೆಸಿದವರನ್ನು ಸಂಧಿಸಲು ನಮಗೆ ಅನುಮತಿಸಿದಕ್ಕಾಗಿ ನಾವು ಮತ್ತೊಮ್ಮೆ ತಂದೆ ಮತ್ತು ತಾಯಿಗೆ ಕೃತಜ್ಞತೆ, ಮಹಿಮೆ ಮತ್ತು ಸ್ತುತಿಗಳನ್ನು ಅರ್ಪಿಸಲೇಬೇಕು. 2 ತಿಮೋಥೆಯನಿಗೆ ಅಧ್ಯಾಯ 4 ವಚನ 2 ನೋಡೋಣ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ದೇವರು ನಮಗೆ ಕಲಿಸಿದ್ದನ್ನು ನಾವು ಜನರಿಗೆ ತಿಳಿಸಬೇಕು, ನಾವು ಅವರಿಗೆ ಕಲಿಸಬೇಕು. ಜನರಿಗೆ ಇದು ತಿಳಿದಿಲ್ಲವಾದ್ದರಿಂದ ಈ ಕಣ್ಣಿಗೆ ಕಾಣುವ ಲೋಕವೇ ನಿಜವಾದ ಲೋಕವೆಂದು ತಪ್ಪಾಗಿ ಯೋಚಿಸುತ್ತಾರೆ. ನಮ್ಮ ನಿಜವಾದ ಲೋಕ ಯಾವುದಾಗಿದೆ? ಅದು ಆಧ್ಯಾತ್ಮಿಕ ಲೋಕವಾಗಿದೆ. ಇದನ್ನು ನಾವು ನಿರಂತರವಾಗಿ ಕಲಿಸಬೇಕು ಮತ್ತು ಬೋಧಿಸಬೇಕು ಎಂದು ದೇವರು ಬಯಸುತ್ತಾರೆ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಏನು ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ದೇವರು ಈಗ ಚಿಯೋನಿನ ಮಕ್ಕಳಿಗೆ ಜಯಮಾಲೆಯನ್ನು ಸಿದ್ಧ ಮಾಡಿದ್ದಾರೆ. ಅಪೊಸ್ತಲ ಪೌಲನು ದೇವರು ತನಗಾಗಿ ಸಿದ್ಧ ಮಾಡಿರುವ ನೀತಿಯ ಜಯಮಾಲೆಯನ್ನು ಕುತೂಹಲದಿಂದ ಎದುರು ನೋಡುತ್ತಿದ್ದನು. ಅವನು ಆ ದಿನವು ಬೇಗನೆ ಬರಲೆಂದು ನಾನು ನಿರೀಕ್ಷಿಸುತ್ತೇನೆ ಎಂದು ಯೋಚಿಸಿದನು. ಎಷ್ಟಾದರೂ ಅವನು ತನ್ನ ಧ್ಯೇಯವನ್ನು ನಿರ್ವಹಿಸಲೆಂದು, ನಿನಗೆ ಇನ್ನೂ ಧ್ಯೇಯವಿದೆ, ನಿನ್ನನ್ನು ಕರೆಸಿಕೊಳ್ಳುವವರೆಗೆ ನಿನಗೆ ಇನ್ನೂ ಹಲವು ದಿನಗಳು ಉಳಿದಿವೆ ಎಂದು ಹೇಳಿ ದೇವರು ಅವನನ್ನು ಭೂಮಿಯ ಮೇಲೆ ಬಿಟ್ಟರು. ಅವನು ಚಳಿಯಲ್ಲಿದ್ದರೂ, ಹಸಿದಿದ್ದರೂ ಮತ್ತು ಕಷ್ಟಗಳನ್ನು ಮತ್ತು ಹಿಂಸೆಯನ್ನು ಅನುಭವಿಸಿದರು. ಅವನು ದೇವರು ತನಗಾಗಿ ಸಿದ್ಧ ಮಾಡಿರುವ ಶಾಶ್ವತ ಆಧ್ಯಾತ್ಮಿಕ ಲೋಕದ ಬಗ್ಗೆ ಯೋಚಿಸುತ್ತಾ ಬಲವನ್ನು ಹೊಂದುತ್ತಿದ್ದನು. ಅವನು ಶಾಶ್ವತ ಲೋಕದ ಜಯಮಾಲೆಯನ್ನು ಎದುರು ನೋಡುತ್ತಿದ್ದನು ಮತ್ತು ತನಗಾಗಿ ಜಯಮಾಲೆಯನ್ನು ಸಿದ್ಧ ಮಾಡಿರುವ ದೇವರ ಬಗ್ಗೆ ಯೋಚಿಸಿದನು. ದೇವರು, ನೀನು ಬಂದಾಗ ನಾನು ನಿನಗೆ ಜಯಮಾಲೆಯನ್ನು ತೊಡಿಸಲು ಕಾಯುತ್ತಿದ್ದೇನೆ ಎಂದು ಹೇಳಿದರು. ಆ ನಿರೀಕ್ಷೆಯೊಂದಿಗೆ ಪೌಲನು ಶ್ರದ್ಧೆಯಿಂದ ಓಟವನ್ನು ಓಡಿದನು. ದೇವರನ್ನು ನಂಬುವುದೆಂದರೆ ಸಬ್ಬತ್ ದಿನದಂದು ಸಭೆಗೆ ಹೋಗುವುದು ಅಷ್ಟೇ ಅಲ್ಲ. ನಮಗೆ ಬಡತನವಿದ್ದರೂ ಮತ್ತು ವಿವಿಧ ಕಷ್ಟ ಮತ್ತು ಪರೀಕ್ಷೆಗಳು ಬಂದರೂ ನಮಗೆ ಪರಲೋಕ ರಾಜ್ಯವಿದೆ ಎಂಬ ಸಂಗತಿಯು ನಮಗೆ ಬಹಳ ಸಮಾಧಾನ ಕೊಡುತ್ತದೆ, ಅಲ್ಲವೇ? ನಾವು ಬೋಧಿಸುವ ಸುವಾರ್ತೆಯು ಸಂತೋಷದ ಟಿಕೆಟ್ಗಳನ್ನು ಹಂಚುವ ರೀತಿಯಾಗಿದೆ. ಸಂತೋಷವನ್ನು ಹಂಚಿಕೊಳ್ಳುವ ಕೆಲಸವು ನನ್ನ ಮತ್ತು ನಿಮ್ಮ ಕೆಲಸವಾಗಿದೆ ಎಂದು ನಾನು ಆಶಿಸುತ್ತೇನೆ. ದೇವರು ನನಗೆ ಜಯಮಾಲೆಯನ್ನು ಸಿದ್ಧ ಮಾಡಿದ್ದಾರೆ. ಆ ಜಯಮಾಲೆ ಎಷ್ಟು ಉನ್ನತವಾದದ್ದು! ತಂದೆ ನನಗೆ ಜಯಮಾಲೆಯನ್ನು ತೊಡಿಸುವಾಗ ನನಗೆ ಹೇಗೆ ಅನಿಸಬಹುದು ಎಂದು ನಾವು ಯೋಚಿಸೋಣ. ಇದನ್ನು ಯೋಚಿಸುತ್ತಾ ನಂಬಿಕೆಯ ಓಟವನ್ನು ಕೊನೆಯವರೆಗೂ ಓಡೋಣ. ನಾವು ದೇವರಿಂದ ಮಹಾನ್ ಪ್ರೀತಿಯನ್ನು ಸ್ವೀಕರಿಸುವ ಚಿಯೋನಿನ ಮಕ್ಕಳಾಗೋಣ. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.